ಪ್ರಿಯ ವೀಕ್ಷಕರೇ, ಹೊಯ್ಸಳರ ಮದನಿಕೆಯರು ಭಾಗ 1ಕ್ಕೆ ಸ್ವಾಗತ. ಈ ಚಿತ್ರದಲ್ಲಿರುವುದು ಹೊಯ್ಸಳ ಕಾಲದ ದೇವಾಲಯದ ಶಿಲ್ಪಕಲೆಗೆ ಸೇರಿದ ಅತ್ಯಂತ ಸುಂದರ ಉದಾಹರಣೆ. ಸ್ವಲ್ಪ ವಿವರವಾಗಿ ಹೇಳುವುದಾದರೆ, ಇದನ್ನು ಸಾಮಾನ್ಯವಾಗಿ ಮದನಿಕೆ ಅಥವಾ ಶಿಲಾಬಾಲಿಕೆ ಎಂದು ಕರೆಯಲಾಗುವ ಶಿಲ್ಪ. ಇದು ಇರುವುದು ಬೇಲೂರಿನ ಚೆನ್ನಕೇಶವ ದೇವಾಲಯದ ಹೊರ ಪ್ರಾಂಗಣದಲ್ಲಿ. ಹೊಯ್ಸಳ ವಂಶದ ಕಾಲದಲ್ಲಿ ಕ್ರಿಸ್ತಶಕ 11ರಿಂದ 13ನೇ ಶತಮಾನದಲ್ಲಿ ಇಂಥ ಶಿಲ್ಪಗಳು ಬಹಳ ಪ್ರಸಿದ್ಧವಾಗಿದ್ದವು. ನೃತ್ಯ ಮುದ್ರೆಯಲ್ಲಿರುವ ಸ್ತ್ರೀ ರೂಪ, ದೇಹದ ವಕ್ರತೆ, ತ್ರಿಭಂಗಿ ಪಾಶ್ಚರ್ ತುಂಬಾ ಸೊಗಸಾಗಿದೆ. ಮುಖದ ಭಾವ, ಕೈಗಳ ಮುದ್ರೆ, ಆಭರಣಗಳು, ಉಡುಪುಗಳ ಸೂಕ್ಷ್ಮ ಕೆತ್ತನೆ, ಆಲ್ ಆರ್ ಹೈಲಿ ಡಿಟೇಲ್ಡ್. ಸುತ್ತಲೂ ಕಾಣುವ ಸಣ್ಣ ಆಕೃತಿಗಳು ಸೇವಕರು, ಗಣರು ಅಥವಾ ಸಂಗೀತಕಾರರು ಎಂದು ಅರ್ಥೈಸಲಾಗುತ್ತದೆ. ಹಿಂದೆ ಕಾಣುವ ಪ್ರಭಾವಳಿ ಶಿಲ್ಪಕ್ಕೆ ದೈವಿಕ ಸೌಂದರ್ಯ ನೀಡುತ್ತದೆ. ಮದನಿಕೆಯರು ಸೌಂದರ್ಯ, ಕಲೆ, ಸಂಗೀತ ಮತ್ತು ನೃತ್ಯದ ಪ್ರತೀಕ. ದೇವಸ್ಥಾನಗಳ ಗೋಡೆಗಳಲ್ಲಿ ಇವುಗಳು ಶೃಂಗಾರ ಮತ್ತು ಭಕ್ತಿ ಎರಡನ್ನೂ ಸೂಚಿಸುತ್ತವೆ. ಹೊಯ್ಸಳ ಶಿಲ್ಪಕಲೆಯ ವೈಶಿಷ್ಟ್ಯವೆಂದರೆ ಕಲ್ಲಿನಲ್ಲಿ ಲೇಸ್ ತರಹದ ಸೂಕ್ಷ್ಮ ಕೆಲಸ. ಈ ಶಿಲ್ಪಗಳು ಭಾರತದಲ್ಲಿನ ಅತ್ಯುತ್ತಮ ಶಿಲ್ಪಕಲೆಯ ಉದಾಹರಣೆಗಳಾಗಿವೆ. ಇಂದಿಗೂ ಡಿಸೈನ್, ಜ್ಯುವೆಲರಿ, ರೆಸಿನ್ ಆರ್ಟ್, ಟೆಕ್ಸ್ಟೈಲ್ ಪ್ಯಾಟರ್ನ್ಗಳಿಗೆ ಪ್ರೇರಣೆಯಾಗಿದೆ. ಕಲ್ಲಿನ ಮೌನದಲ್ಲೂ ನೃತ್ಯದ ಸ್ಪಂದನವನ್ನು ಉಸಿರಾಡಿಸುವ ರೂಪ. ವಕ್ರದೇಹದಲ್ಲಿ ಲಯ, ಕಂಗಳಲ್ಲಿ ಕಾಂತಿ, ಕೈಗಳ ಮುದ್ರೆಯಲ್ಲಿನ ಸಂಗೀತದ ಮೌನ ಧ್ವನಿ. ಆಭರಣಗಳು ಕಲ್ಲಲ್ಲ, ಕಾಲವೇ ಧರಿಸಿದ ಕನಸುಗಳಂತೆ ಪ್ರತಿ ಕೆತ್ತನೆಯಲ್ಲೂ ಹೊಯ್ಸಳ ಶಿಲ್ಪಿಯ ಧ್ಯಾನ ಅಡಗಿದೆ. ಇದು ಕೇವಲ ಶಿಲ್ಪವಲ್ಲ, ಭಕ್ತಿಯೂ ಅಲ್ಲ, ಸೌಂದರ್ಯವೇ ದೈವವಾಗಿರುವ ಕ್ಷಣ.